ಯಾವ ರೀತಿಯಾಗಿ ತನಿಖೆಯನ್ನ ಮುಂದುವರಿಸ್ತಾರೆ, ಈ ಒಂದು ಪ್ರಕರಣವನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ. ಇನ್ನ ನಟಿಯರಿಗೆ ಸದ್ಯಕ್ಕಿಲ್ಲ ಏರ್ ಫೋಲಿಕ್ ಟೆಸ್ಟ್. ಯಾಕೆ ಗೊತ್ತಾ? ಏರ್ ಫೋಲಿಕ್ ಟೆಸ್ಟ್ ಅನ್ನ ಸದ್ಯಕ್ಕೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಬೆಂಗಳೂರು FSL ನಲ್ಲಿಲ್ಲ ಏರ್ ಫೋಲಿಕಲ್ ಟೆಸ್ಟ್ ಸೌಲಭ್ಯ. ಏರ್ ಫೋಲಿಕಲ್ ಟೆಸ್ಟ್ ಸೌಲಭ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಿನ್ನೆನೂ ಕೂಡ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ವಿ. ಕರ್ನಾಟಕದಲ್ಲಿ ಮಾತ್ರ ಡ್ರಗ್ ಅಂದ್ರೆ ಡೋಪಿಂಗ್ ಟೆಸ್ಟ್ ಮಾಡುವಂತ ಎಲ್ಲ ಟೆಕ್ನಾಲಜಿಗಳು ಇದಾವೆ, ಆದ್ರೆ ಏರ್ ಫೋಲಿಕ್ ಟೆಸ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅದಿಲ್ಲ. ಸೊ ಹೀಗಾಗಿ ಬೇರೆ ಕಡೆ ಇರುವಂತ ಟೆಕ್ನಿಷಿಯನ್ಸ್ ಅನ್ನ ಆಧರಿಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ತಡವಾಗುತ್ತೆ. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಏರ್ ಫೋಲಿಕ್ ಟೆಸ್ಟ್ ಅನ್ನುವಂಥದ್ದು. ಯಾಕೆಂದ್ರೆ ಕಳೆದ 1 ವರ್ಷದಲ್ಲಿ ಡ್ರಗ್ಸ್ ಅನ್ನ ತಗೊಂಡಿರುವಂತಹ ಸಂದರ್ಭದಲ್ಲಿ ಅದ್ರ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು CCB ಇಂದ ಹೈದರಾಬಾದ್ನ FSL ಟೀಮ್ ಅನ್ನ ಸಂಪರ್ಕ ಮಾಡಲಾಗುತ್ತೆ. ಹೈದರಾಬಾದ್ ನಿಂದಲೇ ಬರಬೇಕಾಗಿದೆ ಟೆಕ್ನಿಷಿಯನ್ಸ್. ಅವರು ಒಪ್ಕೊಂಡ್ರೆ ಅದು ಬರುವಂತದ್ದೇನು ದೊಡ್ಡ ವಿಚಾರ ಅಲ್ಲ. ಬೆಂಗಳೂರಿಗೆ 1-2 ಅವರಲ್ಲಿ ಬಂದ್ಬಿಡ್ತಾರೆ. ಸ್ಯಾಂಪಲ್ ಕಲೆಕ್ಟ್ಗೂ ಕೂಡ ಹೈದರಾಬಾದ್ ಟೆಕ್ನಿಷಿಯನ್ಸ್ ಬರಬೇಕಾಗಿದೆ. ರಾಗಿಣಿ ಸಂಜನಾ ಕೂದಲು ಪರೀಕ್ಷೆ ಇನ್ನಷ್ಟು ಸ್ವಲ್ಪ ವಿಳಂಬವಾಗುವಂತ ಸಾಧ್ಯತೆ ಇದೆ. ಬಟ್ ಅದನ್ನು ಮಾಡಲೇಬೇಕಾಗಿದೆ. ಇದರ ಅಸಲಿಯತ್ತು ಗೊತ್ತಾಗಬೇಕು ಅಂತ ಆಗಿದ್ದೆ ಆದಲ್ಲಿ. ಏನೋ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ದಿನೇಶ್ ರಾವ್ ಅವರು ವಿಧಿವಿಜ್ಞಾನ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್, ನಿನ್ನೆ ಡೋಪಿಂಗ್ ಟೆಸ್ಟ್ ಮಾಡಿದ್ರು, ಬಟ್ ಏರ್ ಫೋಲಿಕ್ ಟೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತ ಟೆಕ್ನಿಷಿಯನ್ಸ್ ಗಳು ಇಲ್ಲ ಅನ್ನೋದ್ರ ಬಗ್ಗೆ ನಿನ್ನೆನೂ ಕೂಡ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಈಗ ಇವಾಗ ಏನು ಯೂರಿನ್ ಮತ್ತೆ ಬ್ಲಡ್ ಸ್ಯಾಂಪಲ್ ಏನ್ ಕಲೆಕ್ಟ್ ಮಾಡಿದ್ದಾರೆ, ಇದೆಲ್ಲ ರೀಸೆಂಟ್ ಕನ್ಸಂಪ್ಷನ್ಗೆ ಹೆಲ್ಪ್ ಆಗತ್ತೆ. ಅಂದ್ರೆ ಒಂದು 4-5 ದಿವಸ ಇಲ್ಲ ಒಂದು ವಾರದಿಂದ ಏನಾದ್ರೂ ಕನ್ಸ್ಯೂಮ್ ಮಾಡಿದ್ರೆ, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಡ್ರಗ್ಸ್ ನಾವೇನ್ ನೋಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಅದು ಕನ್ಫರ್ಮ್ ಆಗೋ ಚಾನ್ಸಸ್ ಇದೆ. ಬಟ್ ಓಲ್ಡ್ ಕನ್ಸಂಪ್ಷನ್ ಅಂದ್ರೆ ಕ್ರಾನಿಕ್ ಕನ್ಸಂಪ್ಷನ್ ಅಂತ ಏನ್ ಹೇಳ್ತೇವೆ, ಸೊ ಅದನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಏರ್ ಫಾಲಿಕಲ್ ಟೆಸ್ಟ್ ದ ಮೋಸ್ಟ್ ಇಂಡಿಕೇಟೆಡ್ ಟೆಸ್ಟ್. ಸೊ ಅದು ಡೆಫಿನೆಟ್ಲಿ ರೆಕಮೆಂಡೆಡ್ ಈ ತರ ಕೇಸಸ್ಗಳಲ್ಲಿ. ಸೊ ಯಾಕಂದ್ರೆ ಇದು ಮೊನ್ನೆ ತಗೊಂಡಿರೋದಿಲ್ಲ, ಇವ್ರು ಅರೆಸ್ಟ್ ಆಗಿ 3-4 ದಿನ ಆಯ್ತು. ಹೌದು. ಸೊ ಅದಕ್ಕೂ ಮುಂಚೆ ಏನು ತನಿಖಾ ಸ್ಟಾರ್ಟ್ ಆಯ್ತಲ್ಲ, ಅದ್ರ ಬಗ್ಗೆ ಇವ್ರಿಗೆ ಆಲ್ರೆಡಿ ಗೊತ್ತಿದೆ, ಅದಕ್ಕೆ ಏನ್ ಕೇರ್ ತಗೊಳ್ಬೇಕು ಇವ್ರು ತಗೊಂಡೇ ಇರ್ತಾರೆ. ಹೌದು. ಸೊ ಆ ದೃಷ್ಟಿಯಿಂದ ಬ್ಲಡ್ ಮತ್ತೆ ಯೂರಿನ್ ಅಲ್ಲಿ ಪಾಸಿಟಿವಿಟಿ ಬರೋದು ಸಾಧ್ಯನೇ ಇಲ್ಲ ಅಂತ ಮೇಲ್ನೋಟಕ್ಕೆನೆ ಗೊತ್ತಾಗತ್ತೆ. ಅಂತದಲ್ಲಿ ಪೂರ ಪರೀಕ್ಷೆನೇ ವೇಸ್ಟ್ ಆಗ್ತದೆ. ಹೌದು. ಸೊ ಯಾವ ಪರೀಕ್ಷೆ ಇಂಥ ಕೇಸಲ್ಲಿ ಇಂಡಿಕೇಟೆಡ್ ಅಂತ ನಮ್ಮಂತ ಎಕ್ಸ್ಪರ್ಟ್ಸ್ ಯಾರು ಕೇಳಿದ್ರು ಹೇಳ್ತಾರೆ ಏರ್ ಫಾಲಿಕಲ್ ಟೆಸ್ಟ್ ಇಂಪಾರ್ಟೆಂಟ್ ಅಂತ. ಅದನ್ನೇ ಮಾಡದೆ ಇದು ನಾಮಕಾವಸ್ಥೆ ಮಾಡೋದ್ರಿಂದ ತನಿಖೆನೇ ವೇಸ್ಟ್ ಆಗತ್ತಲ್ಲ ಅಂದ್ಬಿಟ್ಟು ನನ್ನ ಅನಿಸಿಕೆ. ಹೌದು. ಸುಮ್ನೆ ಹಳ್ಳ ಹಿಡಿದೋಗ್ಬಿಡುತ್ತೆ ಈ ಪ್ರಕರಣಗಳು ಈ ರೀತಿಯಾಗಿ. ನೋಡಿ, ಡೋಪಿಂಗ್ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು. ಹೌದು. ಈ ಡ್ರಗ್ ಕಾರ್ಟೆಲ್ಸ್ ಅವ್ರದ್ದು ಸ್ಟ್ರಾಟಜಿನೇ ಈ ತರ. ಒಂದು ಟೆಕ್ನಿಕಲಿ ಈ ರೀತಿ ಅವರು ವಿನ್ ಆಗ್ತಾರೆ, ಇಲ್ಲ ಅಂದ್ರೆ ಚೈನ್ ಆಫ್ ಕಸ್ಟಡಿ ಅಂತ ಎವಿಡೆನ್ಸ್ ಟ್ರಾನ್ಸ್ಫರ್ ಪ್ರಿಸರ್ವೇಶನ್ ಇದೆ ನೋಡಿ, ಅದರಲ್ಲಿ ಅವರು ಲ್ಯಾಪ್ಸಸ್ ನ ಕಂಡುಹಿಡಿತಾರೆ. ಸೊ ಈ ರೀತಿ ಎಲ್ಲಾ ಹಂತದಲ್ಲೂ ಅವರು ಬ್ರೇಕ್ ಮಾಡ್ತಾ ಹೋಗಿ ಅವರು ಯಾವತ್ತೂ ಅವ್ರ ಮೇನ್ ಪರ್ಸನ್ ಯಾರಿದಾರೋ ಅವ್ರು ಸಿಗಾಕೊಳ್ಳೋದೇ ಇಲ್ಲ. ಸೊ ಡೆಫಿನೆಟ್ಲಿ ಈ ತರ ಒಂದು ಟೆಕ್ನಿಕ್ ಇಂದ ಅಟ್ಲೀಸ್ಟ್ ಈ ಒಂದು, ಅದಕ್ಕೆ ನಾನು ಮುಂಚೆಯಿಂದಾನೆ ಹೇಳ್ತಾ ಇದ್ದೆ, ಈ ತನಿಖೆನ ಏನಿದೆ ಕರ್ನಾಟಕ ಪೊಲೀಸ್ ಬಿಟ್ಟು ಸೆಂಟ್ರಲ್ ಏಜೆನ್ಸೀಸ್ ತಗೊಳ್ಬೇಕು, NCB ಮತ್ತೆ EDನೇ ತಗೊಳ್ಬೇಕು ಅಂತ ನನ್ನ ಅನಿಸಿಕೆ. ಬಟ್ NCB ಅವರು ಸರ್, ಒಂದು ಪ್ರಶ್ನೆ ನನಗೆ ಅವತ್ತಿಂದನೂ ಕಾಡ್ತಾ ಇರುವಂತದ್ದು, NCB ಅವರು ಮುಂಬೈನಲ್ಲಿ ಮಾಡಿರುವಷ್ಟು ತನಿಖೆ ಚುರುಕನ್ನ ಕರ್ನಾಟಕಕ್ಕೆ ಎಂಟ್ರಿನೇ ಕೊಡ್ತಾ ಇಲ್ಲ. ಅವರು ಮತ್ತೆ ಇನ್ನ ಉಳಿದಂತ 3 ಯಾರು ಕಿಂಗ್ ಪಿನ್ ಗಳು ಅಂತ ನಾವು ಗುರುತಿಸ್ತಾ ಇದೀವಿ, ಅವ್ರು ಇಲ್ಲಿಗೆ ಎಂಟ್ರಿನೇ ಆಗ್ತಾ ಇಲ್ಲ. ಕರ್ನಾಟಕ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಟ್ ಅಟ್ಲೀಸ್ಟ್ CCB ಅವ್ರು ತಗೊಂಡಿದ್ದಾರೆ. ಅವರಾದ್ರೂ ಏರ್ ಫಾಲಿಕಲ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ. ಅಲ್ಲಲ್ಲ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಹೇಳಿದ್ರಿ, ಒಳ್ಳೆ ಸಜೆಷನ್ ಹೇಳಿದ್ರಿ. ಮುಂಬೈನಲ್ಲಿ ಇದೇ ತರ ಕೇಸ್ ನಡೀತಾ ಇದೆ, ಅಲ್ಲಿ ಯಾವ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡ್ತಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಕರ್ನಾಟಕನು ಭಾರತ ದೇಶದಲ್ಲೇ ಇದೆ, ಆದ್ರೆ ಅದೇ ತರ ಕೇಸು ಇಲ್ಲಿ ಯಾಕೆ ಪೊಲೀಸ್ ತನಿಖೆ ಮಾಡ್ತಿದೆ ಅಂತ ಇದು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ನಮಗೇನಂದ್ರೆ ಕರ್ನಾಟಕ ಪೊಲೀಸ್ ಚೆನ್ನಾಗಿ ಮಾಡೋದಿಲ್ಲ ಅಂತಲ್ಲ. ಡೆಫಿನೆಟ್ಲಿ ಕಮಲ್ ಪಂತ್ ಇಸ್ ಎ ಕೇಪಬಲ್ ಪರ್ಸನ್, ಸಂದೀಪ್ ಪಾಟೀಲ್ ಇಸ್ ಎ ವೆರಿ ಎಫಿಷಿಯಂಟ್ ಪರ್ಸನ್. ಬಟ್ ಇಲ್ಲಿ ಕ್ರೈಮ್ ಇಟ್ ಇಸ್ ಇನ್ವಾಲ್ವಿಂಗ್ ಔಟ್ ಆಫ್ ದ ಸ್ಟೇಟ್ ಅಂಡ್ ಔಟ್ ಆಫ್ ದ ಕಂಟ್ರಿ ಇರೋದ್ರಿಂದ ನಮ್ಮ ಪೊಲೀಸ್ಗೆ ತಮ್ಮದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಅದರಿಂದ ತನಿಖೆಗೆ ತೊಂದರೆ ಆಗತ್ತೆ ಅಂತ ದೃಷ್ಟಿನಲ್ಲಿ ಹೇಳ್ತಾ ಇರೋದು. ಸೊ ಸೆಂಟ್ರಲ್ ಏಜೆನ್ಸಿ ಇನ್ನೊಂದು, ಈ ಡ್ರಗ್ಸ್ ಏನಿದೆ ಇದಕ್ಕೆ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಟೆರರಿಸಂ.
ಸೊ ನಾರ್ಕೋ ಟೆರರಿಸಂ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆ ದೃಷ್ಟಿಯಿಂದ ಸೆಂಟ್ರಲ್ ಏಜೆನ್ಸೀಸ್ ತಕೊಂಡು ಈ ಬೇರೆ ದೇಶದಲ್ಲಿ ವ್ಯವಹಾರ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಸೊ ಪೊಲೀಸ್ ಅಲ್ಲಿ ಲಿಮಿಟೇಷನ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ, ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬರುತ್ತೆ. ಸೊ ಅದರಿಂದ ಆಮೇಲೆ ನೋಡಿ, ಈಗ ಏರ್ ಫಾಲಿಕಲ್ ಟೆಸ್ಟ್ ಇಲ್ಲಿ ಇಲ್ಲ ಅಂದಾಗ ನಾವು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ನಮ್ಮ ಪೊಲೀಸ್ ಹೋಗೋಕ್ಕಿಂತ ಸೆಂಟ್ರಲ್ ಏಜೆನ್ಸಿ ಇದ್ರೆ ಈ ತನಿಖೆ ಸರಿಯಾಗಿ ಪ್ರೂವ್ ಆಗ್ಬೇಕು ಅಂದ್ರೆ ಏರ್ ಫಾಲಿಕಲ್ ಟೆಸ್ಟ್ ಇಂದ ಮಾತ್ರ ಸಾಧ್ಯ, ಅಷ್ಟೇ ಅಲ್ವಾ ಸರ್? ಡೆಫಿನೆಟ್ಲಿ ಸಿ ಎಲ್ಲದಕ್ಕಿಂತ ಈಗೇನ್ ಅರೆಸ್ಟ್ ಆಗಿದ್ದಾರೆ ಇವರೆಲ್ಲ ತುಂಬಾ ಲೋ ಲೆವೆಲ್ ಇಂಡಿವಿಜುವಲ್ಸ್ ಇನ್ ದ ಕಾರ್ಟೆಲ್, ತುಂಬಾ ಕೆಳ ಹಂತದಲ್ಲಿ ಇರ್ತಕ್ಕಂಥ ಜನ ಇವರು. ಹೌದು ಹೌದು ಹೌದು. ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮೇಲೆ ಅದಕ್ಕಿಂತ ಮೇಲ್ಪಟ್ಟ ಜನ ಅಲ್ಲಿ ಹೋಗಕ್ಕೆ ಹೇಗೆ ಸಾಧ್ಯ? ಇಲ್ಲೇ ನಾವು ಎವಿಡೆನ್ಸ್ ನ ಕ್ರೋಢೀಕರಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ. ನೋಡೋಣ ಸರ್ ಯಾವ ರೀತಿಯಾಗಿ ತನಿಖೆ ಕೊನೆಯ ಹಂತದವರೆಗೂ ಹೋಗುತ್ತೆ, ಯಾರ್ಯಾರೆಲ್ಲ ಹೊರಗೆ ಬರ್ತಾರೆ ಅಥವಾ ಇಲ್ಲಿಗೆ ಬರೀ ಇವರಿಬ್ಬರಿಗೆ ಮಾತ್ರ ಸೀಮಿತ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.